23 ಮಾರಿ. ಗಿರಿಯ ಗವಿಯಲಿ ಮಲಗಿಹ ಕೇಸರಿ ಗರ್ಜನೆ ಮಾಡುತ್ತ ಹೊರಬಂದಂತೆ ಕೊರಳಿನ ಕೇಸರಿ ನಿಮಿರಿಸಿ ನಿಲ್ಲಿಸಿ ಅರಮನೆ ಶಯನದಿ ಹೊರಬಾರಯ್ಯ. ಸಿಂಹಾಸನದಲ್ಲಿ ಮುದದಿಂದಿರುವ ಆಹ್ಲಾದದಿ ನೀ ಆಲಿಸುತ್ತ ಅಹವಾಲಿಗೆ ಪ್ರತ್ಯುತ್ತರ ನೀಡು, ಇಹಪರ ನೀಡಲಿ ನಮ್ಮ ವ್ರತ. ಹೇ ಕೃಷ್ಣ, ನೀನು ಗುಹೆಯಲ್ಲಿ ಮಲಗಿರುವಂಥ ಸಿಂಹ ಗರ್ಜನೆ ಮಾಡುತ್ತಾ ಹೊರಬರುತ್ತಲ್ಲ, ಅದರ ಕೇಸರಿ ಅಂದರೆ ಇಲ್ಲಿ ಸಿಂಹನೂ ಆಗುತ್ತೆ. ಕೊರಳಿನ ಕೇಸರಿ ಅಂದರೆ ಅದರ ಕತ್ತಿನ ಸುತ್ತಲೂ ಇರುವಂಥ ಕೇಸರಿ ಕೂದಲುಗಳು. ಅದನ್ನು ಕೂಡ ನಿಮಿರಿಸಿ ನಿಲ್ಲಿಸಿ ಅಂದರೆ ಕೋಪಾವೇಶದಲ್ಲಿ ವೀರತನದಲ್ಲಿ ಬರುತ್ತಲ್ಲ, ಹಾಗೆ ನೀನು ಅರಮನೆಯ ಶಯನಗೃಹದಿಂದ ಹೊರಗೆ ಬಾರಪ್ಪ. ಸಿಂಹಾಸನದಲ್ಲಿ ಮುದದಿಂದಿರುವ, ತುಂಬ ಸಂತೋಷದಿಂದಿರುವ ಆಹ್ಲಾದದೊಂದಿಗೆ ನೀನು ನಮ್ಮನ್ನು ಕೇಳಿಸ್ಕೊಳ್ತಾ ನಮ್ಮ ಅಹವಾಲಿಗೆ ಅಂದರೆ ನಮ್ಮ ವಿನಂತಿಗೆ ಪ್ರತ್ಯುತ್ತರ ನೀಡು. ನಮ್ಮ ಈ ವ್ರತವು ಇಲ್ಲಿಯೂ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಏಳ್ಗೆ ನೀಡಲಿ, ಒಳ್ಳೇದು ಮಾಡಲಿ ಅಂತ ನೀನು ನಮಗೆ ಆಶೀರ್ವಾದ ಮಾಡು ಅಂತ ಕೇಳ್ಕೊಳ್ಳಿ.